ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಮಕ್ಕಳೇ, ನಾವು ಕೆಲವೊಂದಿಷ್ಟು ಗ್ರಾಮರ್ ಪಾಯಿಂಟ್ಸ್ಗಳು ಹಾಗೆ ಕ್ವಶನ್ ಆನ್ಸರ್ಗಳು ನೋಡ್ಕೊಂಡು ಬರೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನಮಗೆ ಈಗಾಗಲೇ ಪಾಸಿಟಿವ್ ಕೊಟ್ಟರೆ ನೆಗೆಟಿವ್ ಮಾಡ್ಕೋಬೇಕು, ನೆಗೆಟಿವ್ ಕೊಟ್ಟರೆ ಪಾಸಿಟಿವ್ ಮಾಡ್ಕೋಬೇಕು. ಕೀರ್ತಿ ಆ್ಯಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್ ಇರೋದ್ರಿಂದ ಬಂದಿರೋದ್ರಿಂದ ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ಅದನ್ನು ಅರಂಟ್ ದೇ ಅಂತ ಮಾಡ್ಕೋಬೇಕು. ಪಾಸಿಟಿವ್ ಇದೆ, ಹಾಗಾಗಿ ಏನಪ್ಪ ಅಂದ್ರೆ ನೆಗೆಟಿವ್ ಮಾಡಬೇಕು, ಅರಂಟ್ ದೇ ಅಂತ ಬಂತು. ಇನ್ನು ಅಮೇರಿಕನ್ಸ್ ಆರ್ ಗುಡ್ ಪೀಪಲ್ ಆ್ಯಂಡ್ ದ್ಯಾಟ್ ಈಸ್ ವೈ ಡಾನ್ ಆನ್ಸೆಲ್ಮೋ ಹ್ಯಾಡ್ ಅಗ್ರೀಡ್ ಟು ಸೆಲ್ ದ ಲ್ಯಾಂಡ್ ಅಂತ ಬಂದಾಗ ನಿಮ್ಗೆ ಗೊತ್ತದ ಕ್ರಿಯಾಪದ ಮುಂದುಗಡೆ ಟು ಬೆಳೆಸ್ರೆ ಇನ್ಫಿನಿಟಿವ್ ಆಗುತ್ತಾ, ಅದು ನಿಮ್ಗೆ ಆರಾಮಾಗಿ ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಮಕ್ಕಳೇ. ಹಾಗಾದರೆ ಟೇಕ್ ದ ಗರ್ಲ್ ಟು ಅರೋಲಿ, ದೇರ್ ಈಸ್ ಎ ಹಾಸ್ಪಿಟಲ್ ದೇರ್ ಅಂತ ಕೇಳಿದಾಗ ನೀವು ಇಲ್ಲಿ ಕರೆಕ್ಟಾಗಿ ಬಳಸಬೇಕು. ಗಿವಿಂಗ್ ಸಜೆಷನ್ ತೊಗೊಂಡು ಹೋಗ್ರಿ ಅಂತಕ್ಕಂಥದ್ದು ಅದು ಏನಾಗತ್ತೆ ಅಂದ್ರೆ ಸಜೆಷನ್ ಆಗುತ್ತೆ. ಸರಿಯಾಗಿ ನೋಡ್ಕೊಡ್ರಿ. ನೆಕ್ಸ್ಟು ಇನ್ನು ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅಪ್ರಿಪೇರ್ಡ್, ಇಫ್ ಐ ಹ್ಯಾಡ್ ಅಟೆಂಡೆಡ್. ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂತು ಅಂದ್ರೆ ನೀವು ವುಡ್ ಹ್ಯಾವನ್ನು ತೊಗೋಬೇಕು. ನೆಗೆಟಿವ್ ಬಂತಂದ್ರೆ ನೆಗೆಟಿವ್ ಮೀನಿಂಗ್ ಇತ್ತಂದ್ರೆ ವುಡಂಟ್ ಹ್ಯಾವ್ ತೊಗೊಂಡ್ರೆ ಸಾಕು. ಇನ್ನು ಒನ್ ಸಿಲೆಬಲ್ ಅಂತಕ್ಕಂಥದ್ದನ್ನು ನೀವು ನೋಡಿದರೆ ಭಾಳ ಈಸಿಯಾಗಿರ್ತಕ್ಕಂಥದ್ರಲ್ಲಿ ಡೆಕ್ ಅಂತ ಬಂದಿದೆ, ನೀವು ತಿಳ್ಕೊಡ್ರಿ. ಡೆಕ್ ಇಟ್ ಮೀನ್ಸು ಇಲ್ಲಿ ಒಂದೇ ಸ್ವರ ಬಂದಿರೋದ್ರಿಂದ ಒನ್ ಸಿಲೆಬಲ್ ಆಗಿಬಿಡುತ್ತೆ. ಓಕೆ. ದ ಮಿಲ್ಕ್ ಈಸ್ ವೆರಿ ಹಾಟ್, ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್ ಅಂತ. ದ ಮಿಲ್ಕ್ ಈಸ್ ಸೋ ಹಾಟ್ ದ್ಯಾಟ್. ದ ಅಂತಕ್ಕಂಥದ್ದು ಸ್ಮಾಲ್ ಬಳಸಬೇಕು, ಚೈಲ್ಡ್ ಕೆನಾಟ್ ಡ್ರಿಂಕ್ ಅನ್ನೋದು ಬಳಸಿದ್ರೆ ಸಾಕು. ಇನ್ನು ಮೊದಲನೇ ಅಕ್ಷರ ಆರ್ಟಿಕಲ್ಸ್ ಎಮ್ ಅಂತ ಬಂದಿದೆ. ಎಮ್ ಅಂತ ಬಂದಿರೋದ್ರಿಂದ ವ್ಯಂಜನವಾಗಿದ್ದರೂ ಕೂಡ ಸ್ವರದಂತೆ ಉಚ್ಚಾರ ಆಗಿರೋದ್ರಿಂದ ನೀವು ಆ್ಯನನ್ನು ಬಳಸ್ತೀರಿ. ಇನ್ನು ಕಾಸ್ಟ್ಲಿ ಎಲ್ವೈ ಪ್ರತ್ಯಯ ಬಂದಿದೆ ಅಂದರೆ ಎಡ್ವರ್ಬ್ ಅಂತಲ್ಲ, ಅದು ಇಟ್ಸ್ ನಾಟ್ ಡಿಸ್ಕ್ರೈಬ್ಸ್ ವರ್ಬ್, ಇಟ್ ಇಸ್ ಡಿಸ್ಕ್ರೈಬ್ಸ್ ಓನ್ಲಿ ಫಾರ್ ನೌನ್ ಇರೋದ್ರಿಂದ ನಾವೇನು ಮಾಡ್ತೀವಿ ಅಡ್ಜೆಕ್ಟಿವ್ ಅಂತ ಬಳಸ್ತೀವಿ. ಸರಿಯಾಗಿ ನೋಡ್ಕೊಡ್ರಿ. ಮುಂದೆ ಹೋಗೋಣ ಬನ್ನಿ ಮಕ್ಕಳೇ. ಇನ್ನು CV ರಾಮನ್, ಬೋತ್ CV ರಾಮನ್ ಡ್ಯಾಶ್ ವಿಕ್ರಮ್ ಸಾರಾಭಾಯ್ ಗ್ರೇಟ್ ಸೈಂಟಿಸ್ಟ್ ಅಂತ ಬಂದಾಗ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನೀವೇನು ಬಳಸಬೇಕು ಅಂತಂದ್ರೆ ಆ್ಯಂಡನ್ನು ಬಳಸಬೇಕು. ಯಾಕೆ ಆ್ಯಂಡನ್ನು ಬಳಸಬೇಕು ಅಂದ್ರೆ ಮತ್ತು ಅಂತ ಆಗತ್ತೆ ಅಲ್ಲಿ. ಓಕೆ. ಇಲ್ಲಿ ನೋಡ್ರಿ, ದೇರ್ ಹ್ಯಾಡ್ ಬಿನ್ ಆ್ಯನ್ ಆಕ್ಸಿಡೆಂಟ್ ವೆನ್ ಸತೀಶ್ ವೆಂಟ್ ಫಾರ್ ಹೈಕಿಂಗ್ ವಿತ್ ಹೀಸ್ ಅಂತ ಬರುತ್ತೆ. ಇಲ್ಲಿ ನೀವು ದಯವಿಟ್ಟು ಏನು ಬಳಸ್ಬೇಕಂದ್ರೆ ವಿತನ್ನು ಬಳಸಿದ್ರೆ ಸಾಕು. ಓಕೆ, ಸರಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಅಂತಂದ್ರೆ ನಿಮ್ಗೆ ಗೊತ್ತದ ವಾಸ್. ಯಾಕಂದ್ರೆ ಟು ಬಿ ಬಂದಿತ್ತಂದ್ರೆ ಇಲ್ಲಿ ಬಿ ಬಂದಿತ್ತಂದ್ರೆ ಆಮ್ ಈಸ್ ಆರ್ ತೊಗೋಬೇಕು, ಇಲ್ಲ ವಾಸ್ ವಾರ್ ತೊಗೋಬೇಕು. ಹೀಗಾಗಿ ನೀವು ಇಲ್ಲಿ ವೆಂಟ್ ಸಿಂಪಲ್ ಪಾಸ್ಟ್ ಬಂದ್ರಿಂದ ವಾಸ್ ತೊಗೊಂಡಿರಿ, ಕ್ರಿಯಾಪದಕ್ಕೆ ING ಪ್ರತ್ಯಯವನ್ನು ಹಚ್ಚಬೇಕು. ಎಜುಕೇಟ್ ಅದಕ್ಕೆ ನೀವೇನು ಮಾಡ್ತೀರಿ ಅಂದರೆ TION ಅನ್ನು ಬಳಸ್ತೀರಿ. ಏನಾಯ್ತದೆ ಎಜುಕೇಷನ್ ಅಂತದ, ಆ ರೀತಿ ಮಾಡ್ಕೋಬೇಕು. ಪೇಷೆಂಟ್ ಅನ್ನೋದನ್ನು ನೀವು ಸೆಂಟೆನ್ಸ್ನಲ್ಲಿ ಬಳಸಬೇಕು. ಹಾಗಾಗಿ ಸಿ ವಿಲ್ ಪ್ರೆಸೆಂಟ್ ಹರ್ ಫೈನಲ್ ರಿಪೋರ್ಟ್. ಆ ಪ್ರೆಸೆಂಟ್ ಅನ್ನೋದನ್ನು ನೀವು ಒಂದು ವರ್ಬ್ ಆಗಿ ಬಳಸ್ರಿ ಅಂತ ಕೊಟ್ಟಿದ್ದಾರೆ. ಓಕೆ. ಹಾಗಾದರೆ ಇಲ್ಲಿ ಪಾಸಿಟಿವ್ ಡಿಗ್ರಿ ಮಾಡ್ರಂತಂದ್ರೆ ಪಾಸಿಟಿವ್ ಡಿಗ್ರಿ ಮಾಡುವಾಗ ಮೊದಲನೇ ನಿಯಮ ಏನಂತಂದ್ರೆ ನೋ ಅದರ್ ರೈಟರ್ ಈಸ್ ಹಿಂದಿ ಲಿಟ್ರೇಚರ್ ಈಸ್ ಆ್ಯಸ್ ಪಾಪ್ಯುಲರ್ ಆ್ಯಸ್ ಮುನ್ಸಿ ಪ್ರೇಮಚಂದ್ ಅಂತ ಬರೆದ್ರೆ ಸಾಕು. ಬನ್ನಿ ಮಕ್ಕಳೇ, ಹಾಗಾದ್ರೆ 15ನೇ ಕ್ವಶನ್ ಏನಿದೆ ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡೋಣ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದ ಅವಾರ್ಡ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಪ್ರೆಸಿಡೆಂಟ್ ಅಂತ ಮಾಡಿದ್ರೆ ಸಾಕು ಅಂತ. ಓಕೆ, ಸರಿಯಾಗಿ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟು ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂತ ಬಂದಾಗ ಕೊನೆಗೆ ಕ್ವಶನ್ ಮಾರ್ಕ್ ಇರೋದ್ರಿಂದ ಇದೇನಾಗಿರುತ್ತಪ್ಪ ಅಂತಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಅದಕ್ಕೆ ಯು ಹ್ಯಾವ್ ಟು ಯೂಸ್, ನೀವೇನು ಮಾಡಬೇಕು, ಇಫ್ ಅನ್ನು ಬಳಸಬೇಕು. SR ನೋ ಕ್ವಶನ್ ಇದ್ದಾಗ ಇಫ್ ಆರ್ ಅಂತ ಬಳಸಬೇಕು. WH ಕ್ವಶನ್ ಇದ್ದಾಗ WH ಬಳಸಬೇಕು. ಹಾಗಾಗಿ I ಬಂದಿದೆ, ಅದು C ಆಗತ್ತೆ. ಆಮೇಲೆ ಆಮ್ ಈಸರ್ ವಾಸ್ ಬರುತ್ತೆ, ಗೋಯಿಂಗ್ ಟು ಸ್ಕೂಲ್ ದ್ಯಾಟ್ ಡೇ ಅಂತ ಬಿಡಿಸಿದ್ರೆ ಸಾಕು. ಬನ್ನಿ ಮಕ್ಕಳೇ, ಹಂಗಾರೆ ನೆಕ್ಸ್ಟ್ ಹೋಗೋಣ. ಎಡ್ವರ್ಬಲ್ ಮಿಸ್ಟೇಕ್ ಅಂತಕ್ಕಂಥದ್ದು ಕೊಟ್ಟಾಗ ಬಹಳ ಅದ್ಭುತವಾಗಿದೆ. ಇಲ್ಲಿ ಪಾಪ್ಯುಲರ್ ಅಂತ ಬಂದಾಗ ಪಾಪ್ಯುಲರ್ಲಿ ಅಂತ ಬಿಡಿಸ್ಕೊಡ್ರಿ. ಇನ್ನು ಗುಜರಾಲ್ ಸ್ಮಾಲ್ ಕೊಟ್ಟಾರ, ಅದಕ್ಕೆ ಎಡ್ವರ್ಬ್ ಮಿಸ್ಟೇಕ್ ಏನಾಗದ ಪಾಪ್ಯುಲರ್ಲಿ ಅಂತ ಬಿಡಿಸ್ಬೇಕು. ಎಲ್ಲೇ ನೋಡಿದ್ರು ಕೂಡ ನೀವು ಆಲ್ಮೋಸ್ಟ್ ಆಗಿ ಎಲ್ವೈ ಪ್ರತ್ಯಯದಿಂದ ಇದು ಎಡ್ವರ್ಬಲ್ ಮಿಸ್ಟೇಕನ್ನು ಸರಿಪಡಿಸ್ಬೋದು. ಇನ್ನು G ನಿಮ್ಗೆ ಸ್ಮಾಲ್ ಆಗಿರೋದ್ರಿಂದ ಏನು ಬಳಸ್ತೀರಿ ಅಂದರೆ ಕ್ಯಾಪಿಟಲ್ G ಅಂತ ಬಳಸಿದ್ರೆ ಗುಜರಾಲ್ ಅಂತ ಬಳಸಿದ್ರೆ ಸಾಕು. ಓಕೆ, ಸರಿಯಾಗಿ ಇದನ್ನು ನೋಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೋಡ್ರಿ. ನಿಮ್ಗೆ ಎಲ್ಲಿ ತಿಳಿಯಲ್ಲ ಸ್ವಲ್ಪ ಕಮೆಂಟ್ಸ್ ಮಾಡಿ. ಇನ್ನು ಕ್ವಶನ್, ಡಾನ್ ಅನ್ಸೆಂಬ್ಲೋ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಕೇಳಿದಾಗ ನೀವು ಸರಿಯಾಗಿ ಪಾಯಿಂಟ್ಸನ್ನು ನೋಡ್ಕೋಬೇಕು. ಅಮೇರಿಕನ್ ಸರ್ವೇಡ್ ದ ಲ್ಯಾಂಡ್ ಆಫ್ ಪೌಂಡ್ ಆಫ್ ದ ಲ್ಯಾಂಡ್ ಮೋರ್ ದ್ಯಾನ್ 8 acres. ದ ಆಫರ್ ಡಬಲ್ ಅಮೌಂಟ್ ಫಾರ್ ದ ಲ್ಯಾಂಡ್. ಹಿ ರಿಜೆಕ್ಟೆಡ್ ದ ಆಫರ್. ಸ್ಟಿಕ್ ಟು ದ ವರ್ಡ್ಸ್ ವಾಟ್ ಹ್ಯಾಡ್ ಆಲ್ರೆಡಿ ಕೋಟೆಡ್. ದಿಸ್ ಶೋಸ್ ದ್ಯಾಟ್ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಂದ್ರೆ ಸಾಕು. ಇದೇ ಏನು ತೋರಿಸ್ಕೊಡುತ್ತಂದ್ರೆ ಅವರು
ಮ್ಯಾನ್ ಆಫ್ ಪ್ರಿನ್ಸಿಪಲ್ ಆಗಿದ್ದರು ಅಂತ ತೋರಿಸ್ಕೊಡುತ್ತೆ. ಸರಿನಾ? ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಓಕೆ 14th ಅಮೆಂಡ್ಮೆಂಟ್ ಆಫ್ ದ USA ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕೇಳಿದಾಗ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ವೆನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ USA ಅಲ್ಲಿ USA ಇದ್ದಾಗ ವಾಸ್ ಡ್ರಾನ್ ಟು ದ 14th ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಆಫ್ USA ಅಲ್ಲಿಂದ ತೊಗೊಂಡ್ರು. ಯಾಕಂದ್ರೆ ವಿಚ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್, ಅಲ್ಲಿ ಬ್ಲ್ಯಾಕ್ ಅಮೇರಿಕನ್ಸ್ಗೆ ಫ್ರೀಡಮ್ ಇದ್ದಿದ್ದರಿಂದ ಅದನ್ನು ತೊಗೊಂಡ್ರಲ್ಲಿ. ಈ ವಾಸ್ ಪ್ಯಾರಲಲ್ ಆಫ್ ದ ಸಿಚುವೇಶನ್, ಅದೇ ಸಿಚುವೇಶನ್ದಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಇಂಡಿಯಾದಲ್ಲಿ ಅದನ್ನು ಯೂಸ್ ಮಾಡ್ಕೋಬೇಕಂತ ಬಳಸ್ಕೊಂಡ್ರು. ವೆನ್ ಈ ರಿಟರ್ನ್ ಟು ಇಂಡಿಯಾ ಈ ಕೇಮ್ ಟು ಬಿ ಗ್ರೇಟ್ಲಿ, ಭಾರತಕ್ಕೆ ವಾಪಸ್ ಬರುವಾಗ ಯಾರ ಪ್ರಭಾವ ಬೀರಿತು ಅಂದ್ರೆ ಲೈಫ್ ಆ್ಯಂಡ್ ವರ್ಕ್ ಮಹಾತ್ಮ ಫುಲೆ ಅವರ ಜೀವನ ಮತ್ತು ಅವ್ರು ಮಾಡಿರ್ತಕ್ಕಂಥ ಕೃತಿ ಸಾಧನೆಗಳು ಇವ್ರ ಮೇಲೆ ಪ್ರಭಾವ ಬೀರಿದು. ದ ವೋಟ್ರಿ ಆಫ್ ಕ್ಲಾಸಿಸ್ ಸೊಸೈಟಿ ವುಮನ್ಸ್ ಅಪ್ಲಿಫ್ಟ್, ಮಹಿಳೆಯರನ್ನ ಮೇಲ್ತರೋದು ಕೂಡ ಅವ್ರ ಪ್ರಭಾವ ಬೀರಿತು ಅಂತಕ್ಕಂತ ಹೇಳ್ಬೋದು. ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಎ ಮಲ್ಟಿ ಟ್ಯಾಲೆಂಟೆಡ್ ಬಾಯ್, ಹೆಂಗೆ ಹೇಳ್ತೀರಿ ಅಂತ ಕೇಳಿದಾಗ Anant was multi-talented boy. He was best table tennis player in the school, the fastest runner. He was learning to play sitar, was already able to compose his own tunes ಅಂತ ಹೇಳಿದ್ರೆ ಸಾಕು. ಅದ್ಭುತವಾಗಿರ್ತಕ್ಕಂಥ ಆನ್ಸರ್ ಇದೆ. ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ರಿ. ಸತೀಶ್ ಆರ್ ಸೈಂಟಿಸ್ಟ್ಸ್ ಆರ್ ಮೋರ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಡ್ ಜಸ್ಟಿಫೈ ಅಂತ ಕೇಳಿದಾಗ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು ದ ಆಥರ್, ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಡ್ ಅಮಂಗ್ ದ ವರ್ಕ್ ಆ್ಯಂಡ್ ಸೈಂಟಿಸ್ಟ್ ದ್ಯಾಟ್ ವಿ ಹ್ಯಾವ್ ಮೆಡಿಸಿನ್ಸ್, electronics, new sources of energy, modes of transport, green revolution, new brands of the industry from the defense to the entertainment, antibiotics, biotechnology, synthetic fabrics, genetic forensics, ಆಮೇಲೆ ಡಯಾಗ್ನೋಸಿಸ್ ಎಕ್ಸೆಟ್ರಾ. ದಿಸ್ ಪ್ರೂವ್ಸ್ ದ್ಯಾಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಅದನ್ನು ಹೇಳ್ಬೋದು. ಏನು ಐ ಆಮ್ ಲ್ಯಾಂಡ್ ಅಂತಕ್ಕಂಥದ್ದನ್ನು ನೀವು ಬರೀಬೇಕಾ ಅಂತ ಕೇಳಿದ್ರೆ ವೆನ್ ಮೆನ್ ಓನ್ ಇಟ್, ಮನುಷ್ಯ ಇದನ್ನು ಸ್ವಂತ ಅಂತಾನ, ಶೌಟ್ ಇಟ್ ಒದರ್ತಾನ, ಕೊಂಡು ತಗೋತಾನ, ಬಾಯ್ಟ್. ಲ್ಯಾಂಡ್ ಡಸ್ ನಾಟ್ ಲೂಸ್ ಪೇಷನ್ಸ್, ಯಾವತ್ತೂ ಕೂಡ ಭೂಮಿ ತನ್ನ ಒಂದು ತಾಳ್ಮೆನ ಕಳ್ಕೊಳ್ಳಲ್ಲ. ಇಟ್ ರಿಮೇನ್ಸ್ ಕಾಮ್, ಕೂಲ್ ಆಗಿರತ್ತೆ, ಪೇಷನ್ಸ್ ಆಗಿರತ್ತೆ. ಇಟ್ ಜಸ್ಟ್ ಲುಕ್ಸ್ ಬ್ಯಾಕ್ ಎಟ್ ದೆಮ್, ತಿರುಗಿ ನೋಡ್ಬೇಕು ನಾವು. ವೆನ್ ಮೆನ್ ಪ್ಲಾಪ್ ಇಟ್ ಆ್ಯಂಡ್ ಪ್ಲ್ಯಾಂಟ್ ಲೈಫ್ ಇಟ್, ಮನುಷ್ಯ ಏನು ಮಾಡ್ತಾನೆ, ಕೊಂಡ್ಕೋತಾನ, ಸಸ್ಯಗಳನ್ನ ಬೆಳೆಸ್ತಾನೆ, ಹಣ್ಣುಗಳನ್ನ ಬೆಳೆಸ್ತಾನೆ, ಹುಲ್ಲುಗಳನ್ನ ಬೆಳೆಸ್ತಾನೆ. ನೀಡ್ಸ್ ಇಟ್, ಲ್ಯಾಂಡ್ ಲೈಸ್ ಪೇಷೆಂಟ್ಲಿ, ಇಷ್ಟೆಲ್ಲ ಮಾಡಿದ್ರು ಕೂಡ ಭೂಮಿ ಬಹಳಷ್ಟು ಪೇಷನ್ಸ್ ಆಗಿರುತ್ತೆ. ವೆನ್ ಇಟ್ ಈಸ್ ಸಫೋಕೇಟೆಡ್ ಬೈ ದ ಪೆನ್ಸ್, ಅದಕ್ಕೆ ನಾವೇನು ಮಾಡ್ತೀವಿ, ಬೇಲಿಯನ್ನು ಹಾಕ್ತೀವಿ. ಇಟ್ ವೇಟ್ಸ್ ಪೇಷನ್ಸ್ಲಿ, ಅಷ್ಟಾದರೂ ಕೂಡ ಪೇಷನ್ಸ್ ಆಗಿರುತ್ತೆ. ದ ಲ್ಯಾಂಡ್, ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ವರ್ಡ್ ಇದೆ ನೋಡ್ರಿ. ದ ಲ್ಯಾಂಡ್ ಪರ್ಬ್ಲಿ ಸೇಸ್ ದ್ಯಾಟ್ ಮೆನ್ ಕೆನಾಟ್ ಪುಟ್ ಪೆನ್ಸ್ ಅರೌಂಡ್ ದ ಅರ್ತ್, ಭೂಮಿ ಏನಪ್ಪ ಅಂದ್ರೆ ನನ್ನ ಸುತ್ತಮುತ್ತ ಇವರು ಬೇಲಿ ಹಾಕ್ತಾರಲ್ಲ ಅಂತಕ್ಕಂಥದ್ದನ್ನು ಅಂದ್ಕೊಳತ್ತ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ನೆಕ್ಸ್ಟ್ ಬನ್ನಿ. ವಿಸಿಟ್ ದ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ, ಎಕ್ಸ್ಪ್ಲೇನ್ ಅಂತ ಕೇಳಿದಾಗ ಮಿಸ್ಟರ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ದ ಮೋಹನ್ಸ್ ಹೌಸ್ ಟು ವಾರ್ನ್ ಹಿಮ್ ಆನ್ ಅಬೌಟ್ ಪೊಲೀಸ್. ಹಿ ಹೆಲ್ಪ್ಡ್ ಮೋಹನ್ಸ್ ಫ್ಯಾಮಿಲಿ ಬೈ ಟೇಕಿಂಗ್ ಅವೇ ಸೈಕ್ಲೋಸ್ಟಿಂಗ್ ಮಷೀನ್ ಫ್ರಮ್ ದೇಯರ್ ಹೌಸ್. ಅವ್ರ ಮನೆಯಿಂದ ಇರ್ತಕ್ಕಂಥ ಸೈಕ್ಲೋಸ್ಟಿಂಗ್ ಮಷೀನ ತೊಗೊಂಡು ಹೋಗಿ ಭಾಳಷ್ಟು ಹೆಲ್ಪ್ ಮಾಡಿರು ಅಂತಕ್ಕಂಥದ್ದು. ಇನ್ನು ಡಿಕ್ಕಿ ಡಾಲ್ಮಾ ಬಗ್ಗೆ ಹೇಳಬೇಕಂದ್ರೆ ಡಿಕ್ಕಿ ಡಾಲ್ಮಾ ಪ್ರಿಪೇರ್ಡ್ ಹರ್ ಸೆಲ್ಫ್ ಟು ದ ವೆಂಚರ್ಡ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್, ಜಾಯ್ನಿಂಗ್ ದ ನ್ಯೂಲಿ ಓಪನಿಂಗ್ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ಇನ್ ಮನಾಲಿಯಲ್ಲಿ ಹೋಗಿ ಭಾಳಷ್ಟು ತರಬೇತಿಯನ್ನು ಪಡ್ಕೊಂಡ್ರು. ಸಿ ಟುಕ್ ಅಪ್ ದ ಬೇಸಿಕ್ ಟ್ರೈನಿಂಗ್ ಇನ್ ದ ಇನ್ಸ್ಟಿಟ್ಯೂಟ್, ಬಹಳಷ್ಟು ಮೂಲಭೂತ ಒಂದು ಸಂಸ್ಥೆಯಲ್ಲಿ ಹೋಗಿ ತರಬೇತಿಯನ್ನು ಪಡ್ಕೊಂಡ್ರು ಅಂತ. ಓಕೆ, ವರ್ಕ್ಡ್ ಆ್ಯಂಡ್ ಡೆಡಿಕೇಟ್, ಬಹಳ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದರು, ಡಿಟರ್ಮಿನೇಷನಿಂದ ಕೆಲಸ ಮಾಡಿದರು. ಈ ಗಾಟ್ ಎ ಗ್ರೇಡ್, ಎ ಗ್ರೇಡನ್ನು ಕೂಡ ಪಡ್ಕೊಂಡ್ರು. ವಾಸ್ ಸೆಲೆಕ್ಟೆಡ್ ಬೈ ದ ಆಲ್ ಇಂಡಿಯಾ ಎಕ್ಸ್ಪೆಡಿಷನ್ ಮೌಂಟ್ ಎವರೆಸ್ಟ್ನಲ್ಲಿ ಸೆಲೆಕ್ಟ್ ಆದರು ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಬನ್ನಿ ಹಾಗಾದರೆ ಈ ಹನೀಫರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹನೀಫ್ ನೋಡ್ರಿ, ಡೆಬಲ್ಡ್ ಆರ್ಟ್ ಸ್ಕೆಚ್ಡ್ ವೆರಿ ವೆಲ್, ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ದ ವೇಸ್ಟ್ ಮೆಟೀರಿಯಲ್ಸ್, ಗ್ರೇಟ್ ಡೀಲ್ ಲವ್ಡ್ ಪ್ಲೇಯಿಂಗ್ ಆ್ಯಂಡ್ ಡ್ರಮ್ಸ್. ದಟ್ ಈಸ್ ವೈ ಆಫರ್ಡ್ ಆ್ಯಂಡ್ Rives made all his instruments from Delhi and from the music group Hanif. ಇವರ ಒಂದು ಸಂಗೀತದ ಗುಂಪಿಗೆ ಹನೀಫ್ ಅಂತಕ್ಕಂಥದ್ದನ್ನು ಅವ್ರ ಸ್ನೇಹಿತರು ಹೆಸರಿಟ್ಟಿದ್ರು ಅಂತ ನಾವಿಲ್ಲಿ ಕಾಣ್ಬೋದು. ಇನ್ನು ಹೌ ಡಿಡ್ ಸೆಕೆಂಡ್ ಮಾನ್ಸ್ಟರ್ ಮೇಕ್ ವಾಂಗ್ಜಿಯಾ ಆಫರ್ ಅಂತ ಕೇಳಿದಾಗ ಬಹಳ ಅದ್ಭುತವಾಗಿದೆ. ವೆನ್ ದ ಸೆಕೆಂಡ್ ಮಾನ್ಸ್ಟರ್ ಬ್ಲೂ ಥ್ರೂ ಹಿಸ್ ಲಾಂಗ್ ಬಿಯರ್ಡ್, ಎರಡನೆಯ ದೈತ್ಯ ರಾಕ್ಷಸ ತನ್ನ ಉದ್ದವಾಗಿರ್ತಕ್ಕಂತಹ ಗಡ್ಡವನ್ನು ಎಳೆದಾಗ ವಾಂಗ್ಜಿಯಾಸ್ ಬ್ರೆಡ್ ಬ್ಯಾಗ್ ಬ್ಲೂ ಇನ್ ಸ್ಕೈ, ಅವನ ಒಂದು ಬುತ್ತಿಯ ರೊಟ್ಟಿ ಆಕಾಶಕ್ಕೆ ಹಾರಿಬಿಡ್ತು. ಬಿಫೋರ್ ಈಸ್ ಐಸ್ ಬ್ಲೂ ಮೌಂಟೇನ್ಸ್, ಗ್ರೀನ್ ರಿವರ್ಸ್ ವೇರ್ ಟರ್ನ್ಡ್ ಇನ್ ಟು ದ ಬೌಂಡ್ಲೆಸ್ ಡೆಸರ್ಟ್, ಎಲ್ಲ ಹುಲ್ಲಿನಿಂದ ಕೂಡಿರ್ತಕ್ಕಂಥ ನೀರಿನಿಂದ ಕೂಡಿರ್ತಕ್ಕಂಥ ಪ್ರದೇಶಗಳೊಳಗೆ ಮರುಭೂಮಿ ಆಗಿಬಿಡ್ತು. ಸ್ಕ್ರ್ಯಾಪ್ ಆಫ್ ಫುಡ್
ಟು ಬಿ ಫೌಂಡ್. ಎಲ್ಲಿಯೂ ಕೂಡ ಆಹಾರ ಸಿಗಲಿಲ್ಲ. ಈ ಮೇಡ್ ವಾಂಗ್ಜಿಯಾ ಟು ವಾಕ್ 900 ಮೈಲ್ಸ್ ವಿತೌಟ್ ಎನಿ ಫುಡ್. 900 ಮೈಲ್ಸ್ ಆಹಾರ ಇಲ್ಲದೆ ತಿರುಗಾಡಿದ್ರು ಅಂತ ನಾವಿಲ್ಲಿ ಕಾಣಬಹುದು. ಓಕೆ, ಅಷ್ಟೊಂದು ಸಾಹಸಿಯಾಗಿದ್ದರು ಅಂತ. ಇನ್ನು ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಇಂಟೆನ್ಷನ್ ಆಫ್ ಹಿಸ್ ಫಾದರ್ ಪ್ರೂವ್ ಹಿಸ್ ಕರೇಜ್ ಅಂತ ಹೇಳಿದಾಗ, ದ ನ್ಯೂಸ್ ಪೇಪರ್ ಕ್ಯಾರಿಡ್ ಎ ರಿಪೋರ್ಟ್ ಅಬೌಟ್ ದ ವಿಲೇಜ್ ಲ್ಯಾಡ್ ಹೂ ಹ್ಯಾಡ್ ಫಾಟ್ ಬ್ರೇವ್ಲಿ ಎ ಗ್ರೇಟ್ ಟೈಗರ್ ವೈಲ್ ಈ ವಾಸ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್. ಇವರು ಅರಣ್ಯ ದಾರಿಯಲ್ಲಿ ಹೋಗೋ ಹೊತ್ನಾಗ ಸ್ವಾಮಿ ಆರ್ಗ್ಯೂಡ್ ದ್ಯಾಟ್ ಬಾಯ್ ಕುಡ್ ನಾಟ್ ಫೈಟ್. ಸ್ವಾಮಿಯವರು ಹೇಳಿದರು, ಒಬ್ಬ ಹುಡುಗ ಆ ಹುಲಿ ಜೊತೆ ಫೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ವಾದವನ್ನು ಮಾಡಿದರು. ಇಟ್ ಹ್ಯಾಡ್ ಟು ಬಿ ಎ ಸ್ಟ್ರಾಂಗ್. ಇದೇ ಏನಪ್ಪ ಅಂದ್ರೆ ಸ್ಟ್ರಾಂಗ್ ಆಯಿತು. ಗ್ರೋನ್ ಅಪ್ ಪರ್ಸನ್. ಎಂಥವ್ರಪ್ಪ ಅಂದ್ರೆ ಅವ್ರು ಸ್ಟ್ರಾಂಗ್ ಇರಬೇಕು, ಗ್ರೋನ್ ಅಪ್ ಆಗಿ ಎತ್ತರಾಗಿ ಬೆಳೆದಿರಬೇಕು ಅಂದ್ಕೊಂಡ್ರು. ಹೀಸ್ ಫಾದರ್ ಡಿಸ್ಅಗ್ರೀಡ್. ಅದನ್ನು ಒಪ್ಕೊಳ್ಳಿಲ್ಲ ಅವ್ರ ಫಾದರು. ಕರೇಜ್ ವಾಸ್ ಮೋರ್ ಇಂಪಾರ್ಟೆಂಟ್ ಅಂದರು. ಸ್ವಾಮಿ ವಾಸ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದಿಸ್. ಅದನ್ನು ಒಪ್ಕೊಳ್ಳಿಲ್ಲ ಸ್ವಾಮಿ. His father then challenged him to show his courage by sleeping alone in the office that night. ಹಂಗಾರೆ ಈಗ ನೀನು ಇವತ್ತು ಇದನ್ನು ಒಬ್ಬ ಏಕಾಂಗಿಯಾಗಿ ಮಲ್ಕೊಂಡು ಧೈರ್ಯವನ್ನು ತೋರಿಸಂದ್ರು ಅವರು. ವೈಲ್ ಸ್ವಾಮಿ ವಾಸ್ ಸ್ಲೀಪಿಂಗ್ ದೇರ್. ಅದಕ್ಕಾಗಿ ಅಲ್ಲಿ ಸ್ವಾಮಿ ಮಲ್ಕೊಂಡ್ರು. ಈ ಸಾಯಿ ಡಾರ್ಕ್ ಫಿಗರ್, ಕತ್ತಲಾಗಿರ್ತಕ್ಕಂಥ ಚಿತ್ರ ನೋಡಿದರು. ಬಿಲೀವಿಂಗ್ ಟು ಬಿ ಡೆವಿಲ್. ಅದನ್ನು ದೇವಂತ ನಂಬಿದರು. ಸ್ವಾಮಿ ಡಗ್ ಈಸ್ ಟೀತ್ ಇನ್ ಟು ದ ಇಟ್ಸ್ ಲೆಗ್. ಸ್ವಾಮಿ ಏನಪ್ಪ ಅಂದ್ರೆ ಅದರ ಕಾಲನ್ನು ಗಚ್ಚಿಯಾಗಿ ಹಿಡಿದ್ರು. ಇಟ್ ಟರ್ನ್ ಔಟ್ ಟು ಬಿ ನೋಟೋರಿಯಸ್ ಬರ್ಗ್ಲರ್. ಅವ್ರು ಯಾರಾಗಿದ್ದು ಅಂತಂದ್ರೆ ಕುಖ್ಯಾತ ಕಳ್ಳರಾಗಿದ್ದರು ಅಂತ. ಓಕೆ, ಅವರ ಆ ಒಂದು ದೆವ್ವ ಅಂತ ನಂಬಿರ್ತಕ್ಕಂತಹ ಚಿತ್ರ ಕುಖ್ಯಾತ ಕಳ್ಳನಾಗಿದ್ದ. ಹೂಸ್ ಲೌಡ್ ಕ್ರೈ ಬಾಟ್ ಅದರ್ಸ್ ಟು ದ ಸೀನ್. ಜೋರಾಗಿ ಚೀರಿಬಿಟ್ರು. ದ ಬರ್ಗ್ಲರ್ ವಾಸ್ ಕಾಟ್ ಆ್ಯಂಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್. ಒಂದೇ ರಾತ್ರಿಯಲ್ಲಿ ಸ್ವಾಮಿಯವರು ಹೆಂಗೆ ಹೀರೋ ಆದರು ಅಂತ ನಾವಿಲ್ಲಿ ಕಾಣಬಹುದು ಅಂತ. ಓಕೆ, ಏನು ಜಾರ್ಜ್ ಪೋಯಮ್ ಬಗ್ಗೆ ನೋಡ್ಕೋಬೇಕಾದ್ರೆ, ಆಡ್ ಜಾರ್ಜ್ ಮ್ಯೂಸಿಷಿಯನ್ ಈಸ್ ಸ್ಟ್ಯಾಂಡಿಂಗ್ ಲೈಕ್ ಎ ಬ್ಲ್ಯಾಕ್ ಎನ್ಸಿಯಂಟ್ ಮರಿನರ್. ಎನ್ಸಿಯಂಟ್ ಬ್ಲ್ಯಾಕ್ ಮರಿನರ್ ಆಗಿದ್ರು ಇವರು. ಪ್ರಾಚೀನ ಕಾಲದ ಎನ್ಸಿಯಂಟ್ ಮರಿನರ್ ಆಗಿದ್ರು ಅಂತಕ್ಕಂಥದ್ದು. ಓಕೆ, ಹೀಸ್ ಓಲ್ಡ್ ಫೇಸ್ ಈಸ್ ರಿಂಕಲ್ಡ್. ಇವರ ಮುಖ ಚಿಂತೆಯಿಂದ ಕೂಡಿತ್ತು, ಸುಕ್ಕುಗಟ್ಟಿತ್ತು. ಹಿಸ್ ಪೆಡೆಡ್ ಶರ್ಟ್ ವಾಸ್ ಟರ್ನ್ಡ್ ಡಾರ್ಕ್ ಸ್ವೀಟ್. ಶರ್ಟ್ ವಾಸ್ ಟರ್ನ್ಡ್, ಶರ್ಟನ್ನು ಕೂಡ ಹರಿದಿತ್ತು, ಸ್ವೆಟ್ ಕೂಡ ಹರಿದಿತ್ತು. ಈ ಸ್ಟಮಕ್ ಈಸ್ ಹ್ಯಾಗಿಂಗ್ ಲೂಸ್ಲಿ. ಇವರ ಹೊಟ್ಟೆಯು ಕೂಡ ಏನಪ್ಪ ಅಂತಾರೆ ಕಟ್ಟಿದ್ದು ಲೂಸ್ ಆಗಿತ್ತು. ಈ ಜಾಕೆಟ್ ವಾಸ್ ಓರ್ನ್ ಆ್ಯಂಡ್ ಇಸ್ ನೆಕ್ ಟೈ ಅಂತಕ್ಕಂಥದ್ದು. ನೆಕ್ ಟೈ ಕುತ್ತಿಗೆದು ಕೂಡ ಟೈ ಇತ್ತು ಅಂತಕ್ಕಂಥ ನಾವಿಲ್ಲಿ ಕಾಣಬಹುದು. ಓಕೆ, ಏನು ಡ್ರಾಪಿಂಗ್ ಲೂಸ್ಲಿ ಓವರ್ ಈ ಜಾಕೆಟ್. ಈ ಶೂಸ್ ಆರ್ ಟೋರ್ನ್. ಇವರ ಹಾಕೊಂಡಿರ್ತಕ್ಕಂಥ ಬೂಟುಗಳು ಕೂಡ ಹರಿದಿದ್ದು. ಸಫರ್ಡ್ ಪೇಪರ್. ಅದ್ರಾಗ ಏನಾಗಿದ್ರಪ್ಪ ಅಂತಂದ್ರೆ ಸ್ಟಫರ್ಡ್ ಅಂತಂದ್ರೆ ಪೇಪರನ್ನು ತುರುಕಿ ಬೂಟನ್ನು ಇವರು ಹಾಕ್ಕೊಂಡಿದ್ರು ಒಳಗಡೆ ಹಾಕಿ. ಒಂದು ಅನ್ಸೇವನ್ ಪೇಸ್ಟ್ ವಾಸ್ ಪೇನ್. ಇವರ ಶೇವಿಂಗ್ ಮಾಡ್ಕೊಂಡಿರ್ತಕ್ಕಂತಹ ಆ ಒಂದು ಮುಖ ನೋವನ್ನು ತೋರಿಸ್ಪಡಿಸ್ತಿತ್ತು. ಈ ಸ್ಟ್ಯಾಂಡ್ಸ್ ಅಲೋನ್ ಹ್ಯಾಡ್ ಓನ್ ಐಸ್ ಕ್ಲೋಸ್ಡ್. ನಿಂತಿದ್ರು, ಹಾಗೆ ಕಣ್ಣುಗಳು ಮುಚ್ಚಿದ್ದು. ಇಯರ್ ಫಾಕ್ಡ್ ಓಲ್ಡ್ ಹೆಕ್ಸೋಪೋನ್ ಹ್ಯಾಂಗ್ಡ್ ಅಕ್ರಾಸ್ ಈ ಚೆಸ್ಟ್ ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್ ವೈರ್ ಕೋಟ್ ಹ್ಯಾಂಗರ್. He gently lifts Exopon to the pot's lips, but one stands playing music. He is no longer. Black man and bird which gathers his wings flies high and higher. ಮುಂದೆ ಆ ಮನುಷ್ಯ ಪಕ್ಷಿಯ ತರಹ ಹಾರ್ತಾ ಹಾರ್ತಾ ಹೋದರು. ಹಿ ಸೀಮ್ಸ್ ಟು ಬಿ ಎ ಸ್ಪ್ರೆಡ್ಡಿಂಗ್. ಅವ್ರು ಏನು ನೋಡಲಿಕ್ಕಾಗಿ ಆ ಸಂದೇಶಗಳನ್ನು, ಯಾರ್ದು ದೇವರ ಸಂದೇಶಗಳನ್ನು ಸಾರ್ತಾ ಸಾರ್ತಾ ಹಾರಿದ್ರು, ಮ್ಯೂಸಿಕ್ ಮೂಲಕ ಸಾರ್ತಿದ್ರು ಅಂತಕ್ಕಂಥ ನಾವಿಲ್ಲಿ ತಿಳ್ಕೊಬೋದು. ಸರಿಯಾಗಿ ನೋಡಿ ಮಕ್ಕಳೇ. ಬನ್ನಿ ಹಾಗಾದರೆ ಎಕ್ಸ್ಟ್ರಾಕ್ಟ್ಸ್ಗಳನ್ನ ನೋಡೋಣ. ಹೂಮ್ ಕೆಲ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ. ಸಡನ್ಲಿ ಕೇಳಿಬಿಟ್ರು, ನಾ ಯಾರಿಗೆ ಕಾಲ್ ಮಾಡಲಿ ಅಂತಕ್ಕಂಥದ್ದು. ನಾ ಯಾರಿಗೆ ಕಾಲ್ ಮಾಡಲಿ, ನಾ ಅಂದರೆ ಯಾರು ಇಲ್ಲ ಅಂತಂದ್ರೆ ಬಲೇಶ್ವರ ಮಿಶ್ರಾ ಅಂತ. ಯಾರಿಗೆ ಕಾಲ್ ಮಾಡಲಿ ಅಂತಂದಾಗ ವಾಟ್ ಡಿಡ್ ಲಿಸನ್ ಆನ್ಸರ್. ಅವರಿಂದ ಆನ್ಸರ್ ಬಂದಿದ್ದು ಏನಂದ್ರೆ ಮೈ ಬ್ರದರ್ ದಿನೇಶ್ ಅಂತ. ಯಾರಿಂದ ಬಂತಂದ್ರೆ ರೋಮಾಳಿಂದ. ಇನ್ನು ಇಲ್ಲಿ ಲಾಸ್ಟಿಗೆ ಏನಪ್ಪ ಅಂದ್ರೆ ವಾಟ್ ಹ್ಯಾಪಂಡ್ ಆಫ್ಟರ್ ಗೋಯಿಂಗ್ ಟು ದ್ಯಾಟ್ ಪ್ಲೇಸ್. ಅಲ್ಲಿ ಹೋಗೋಣ ಏನಾಯಿತು ಅಂತ ಕೇಳಿದ್ರೆ, ಡಾಕ್ಟರ್ ಅನಿಲ್ ಅಗರ್ವಾಲ್ ದ ಮೆಡಿಕಲ್ ಡೈರೆಕ್ಟರ್ ದೇರ್. ಅಲ್ಲಿ ಮೆಡಿಕಲ್ ಡೈರೆಕ್ಟರ್ ಇದ್ದರು. ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರಿಯಸ್. ರೋಮಾಳ ಬಹಳ ಗಾಯಗೊಂಡಿದ್ದನ್ನು ಕಂಡು ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ ಟು ದ ICU ವಿತೌಟ್ ಎನಿ ಪೇಪರ್ ವರ್ಕ್. ಯಾವುದೇ ಪೇಪರ್ ವರ್ಕ್ ಮಾಡದೇ ಅಲ್ಲಿ ಅರ್ಜೆಂಟಾಗಿ ಒಳಗಡೆ ICU ತೊಗೊಂಡು ಚಿಕಿತ್ಸೆ ಮಾಡೋಕತ್ರು ಅಂತದನ್ನು ನಾವಿಲ್ಲಿ ಕಾಣಬಹುದು. ಓಕೆನಾ. ಬನ್ನಿ ಹಾಗಾದರೆ ಎರಡನೇ ಎಕ್ಸ್ಟ್ರಾಕ್ಟ್ಸ್ ಏನಂತ ನಾವು ಸ್ವಲ್ಪ ನೋಡೋಣ. ವಾಟ್ ಡಸ್ ದ್ಯಾಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್ ಅಂತ ಕೇಳಿದಾಗ, ಹೂ ಮೇಡ್ ದಿ ಸ್ಟೇಟ್ಮೆಂಟ್. ಇದನ್ನು ವಾಕ್ಯವನ್ನು ಹೇಳಿದವರು ಯಾರು ಅಂತ ಕೇಳಿದ್ರೆ ಕೊಲಂಬಸ್ ಅಂತ ಹೇಳ್ಬೋದು. ಹೂ ಡಸ್ ಚೈಲ್ಡ್ ರೆಫರ್. ಚೈಲ್ಡ್ ಅಂದರೆ ಯಾರು ಅಂತಂದರೆ ಇಲ್ಲಿ ಪೇಪೆ ಅಂತ ಹೇಳ್ಬೋದು. ವೆನ್ ಡಿಡ್ ದ ಸ್ಪೀಕರ್ಸ್ ಎಸೋ ಅಂತಂದರೆ ಇದನ್ನು ಯಾವಾಗ ಹೇಳಿದ್ರು, ಸೇಲರ್ ರಶ್ ಟುವರ್ಡ್ಸ್ ಕೊಲಂಬಸ್ ಟು ಕಿಲ್ ಹಿಮ್. ಅವರೆಲ್ಲರೂ ಕೂಡ ಕೊಲಂಬಸ್ನನ್ನು ಕೊಲೆ ಮಾಡಬೇಕು ಅಂತ ಬಂದಿದ್ದರು. ಪೇಪೆ ರ್ಯಾನ್ ಟು ದ ಫೂಟ್ ಆಫ್ ದ ಸ್ಟೇರ್ಸ್. ಬಂದಿದ್ರಲ್ಲಿ ನಿಂತರು. ವಿತ್ ಆರ್ಮ್ಸ್ ಸ್ಪ್ರೆಡ್ ಔಟ್ ಆಸ್ಕ್ಡ್ ದೆಮ್ ಟು ಕಿಲ್ ಮೀ ಫಸ್ಟ್. ನನ್ನನ್ನು ಮೊದಲು ಕೊಲ್ರಿ ಅಂತಕ್ಕಂಥದ್ದನ್ನು
ವಾಕ್ಯ ಹೇಳಿದ್ದನ್ನು ನಾವಿಲ್ಲಿ ಕಾಣಬಹುದು. ಓಕೆ, ಸರಿ ಬನ್ನಿ ಮಕ್ಕಳೇ. ಹಾಗಾದರೆ ದೇರ್ ಈಸ್ ಆ್ಯನ್ ಐಡಿಯಲ್ ಪಾಸ್ ಟೈಮ್ ಯು ವುಡ್ ಡು ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೇಜ್ ಅಂತ ಕೇಳಿದಾಗ ಇಲ್ಲಿ ಹೂ ಇಸ್ ಸ್ಪೀಕರ್ ಅಂತಂದರೆ ಮಿಸ್ಟರ್ ಅವತಾರ್ ನರೇನ್ ಅಂತ ನಾವು ಹೇಳ್ಬೋದು. ಯು ರೆಫರ್ ಟು, ಯು ಅಂದರೆ ಯಾರು ಅಂತಂದ್ರೆ ಸತೀಶ್ ಗುಜರಾಲ್ ಅಂತೂ ಕೂಡ ನಾವು ಹೇಳ್ಬೋದು. ಇನ್ನು ವಾಟ್ ಈಸ್ ರೆಫರ್ ಟು ಐಡಲ್ ಪಾಸ್ ಟೈಮ್ ಅಂದ್ರೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಈಸ್ ರೆಫರ್ ಟು ದ ಇಯರ್ ಐಡಲ್ ಫಾಸ್ಟ್ ಟೈಮ್ ಅಂತಕ್ಕಂಥದ್ದು. ಡ್ರಾಯಿಂಗ್ ಪೇಂಟಿಂಗ್ ಅಂತಕ್ಕಂಥದ್ದು ಅದ್ಭುತ ಕಲೆ, ಅದನ್ನು ಕೂಡ ಏನಪ್ಪ ಅಂದ್ರೆ ಅನುಸರಿಸಲಿಕ್ಕೆ ಅದನ್ನು ಹೇಳಿದರು ಅಂತ. ಓಕೆ, ನೆಕ್ಸ್ಟು ಎಕ್ಸ್ಟ್ರಾಕ್ಷನ್ನ ನೋಡೋಣ ಬನ್ನಿ. ವಿತ್ ಟೀ ಕಪ್ ಸರ್ಕಲ್ಸ್ ಅರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ಮೀ ಅರೌಂಡ್ ದ ಸನ್. ನಮಗೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತುವ ಹಾಗೆ ನನ್ನ ಸುತ್ತ ಆಕಾಶದಲ್ಲಿ ಟೀ ಕುಡಿಯೋ ಕಪ್ಗಳು ಸುತ್ತಿದ್ದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದನ್ನು ಕೇಳಿದ್ದೀವಿ. ಇಲ್ಲಿ ವಾಟ್ ಆರ್ ದ ಟೂ ಥಿಂಗ್ಸ್ ಕಂಪೇರ್ ಟು, ಯಾವ್ಯಾವ ನಮ್ಮ ಸುತ್ತಿರುತ್ತಿದ್ವು ಅಂತಂದರೆ ಟೀ ಕಪ್ಸ್ ಆ್ಯಂಡ್ ಪ್ಲಾನೆಟ್ಸ್ ಅಂತಕ್ಕಂಥದ್ದು. ಓಕೆ, ಆರ್ ಟೂ ಥಿಂಗ್ಸ್ ಕಂಪೇರ್ಡ್ ಹಿಯರ್ ಅಂತ ನಾವು ಹೇಳ್ಬೋದು. ಇನ್ನು ವೈ ವುಡ್ ದ ಪೊಯೆಟ್ ಫೀಲ್ ದ, ಏನು ಫೀಲ್ ಮಾಡ್ಕೊಂಡ್ರೆ ಅಂದ್ರೆ ಇನ್ ದ ಸ್ಪೇಸ್ ದೇರ್ ವಾಸ್ ನೋ ಗ್ರಾವಿಟೇಷನಲ್ ಫೋರ್ಸ್ ಲೈಕ್ ದ ಟು ದ ಅರ್ತ್. ನಮಗೆ ಹಿಂಗೆ ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಅಂದ್ರೆ ಒಮ್ಮೆ ಕಲ್ಲನ್ನು ಮೇಲೆ ಹೋಗೋದಾಗ ಅದು ಕೆಳಗಡೆ ಬರುತ್ತಾ, ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಅದ, ಅಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಇಲ್ಲದ್ರಿಂದ ಟೀ ಕಪ್ಸ್ಗಳೇನು ಮಾಡ್ತಿದ್ವು ಅಂದ್ರೆ ಅವ್ರ ಸುತ್ತ ತಿರುಗ್ತಿದ್ವು ಅಂತ. ಟೀ ಕಪ್ಸ್ ವುಡ್ ಸರ್ಕಲ್ ಹಿಮ್ ಲೈಕ್ ಪ್ಲಾನೆಟ್ಸ್ ಅರೌಂಡ್ ದ ಸನ್. ಸೂರ್ಯನ ಸುತ್ತ ಭೂಮಿಗಳು ಸುತ್ತುವಾಗ ಹಂಗೆ ಸುತ್ತಿದ್ವು ಅಂತಕ್ಕಂಥ. ವೇರ್ ಡಸ್ ದಿಸ್ ಹ್ಯಾಪನ್, ಇವೆಲ್ಲ ನಡೆದಿದ್ದು ಎಲ್ಲಿ ಅಂತ ಕೇಳಿದ್ರೆ ಇನ್ ದ ಸ್ಪೇಸ್ ಅಂತ ನಾವಿಲ್ಲಿ ಹೇಳ್ಬೋದು. ಸರಿಯಾಗಿ ನೋಡ್ಕೊಳ್ರಿ ಮಕ್ಕಳೇ, ಇದನ್ನು ನೋಡ್ಕೊಳ್ರಿ. ಇನ್ನು ನೆಕ್ಸ್ಟು ಸ್ವಲ್ಪ ನಾವು ಪ್ರೊಫೈಲ್ ರೈಟಿಂಗನ್ನು ಸ್ವಲ್ಪ ನೋಡೋಣ, ಯಾವ ಟೆನ್ಸ್ನಲ್ಲಿ ಬರೀಬೇಕು ಅಂತಕ್ಕಂಥದ್ದು. ಪೂರ್ಣಚಂದ್ರ ತೇಜಸ್ವಿ ವಾಸ್ ಬಾರ್ನ್, ನಾವು ಇಲ್ಲಿ ಹುಟ್ಟಿದ್ದು ತಾರೀಖುಗಳಿಗೂ ಇಸ್ವಿಗಳು ಕೊಟ್ಟರೆ ನಾವು ವಾಸ್ ಅಂತ ತಗೋಬೇಕು. ಕೊಪ್ಪಳಿ ಟು ಹೀಸ್ ಪೇರೆಂಟ್ಸ್, ಕುವೆಂಪು, ಹೇಮಾವತಿ ಅಂತ ನಾವು ತಗೋಬೇಕು. ಹಿ ವಾಸ್ ಮ್ಯಾರಿಡ್ ಟು ರಾಜೇಶ್ವರಿ, ವಾಸ್ ವೈಡ್ಲಿ ರಿಕಗ್ನೈಸ್ಡ್ ಬೈ ಹೀಸ್ ನೇಮ್. ನೋಡ್ರಿ, ಪೂಚಾತಿ ಅಂತ ಇವರು ತಮ್ಮ ಹೆಸರಿನಿಂದ ಪ್ರಸಿದ್ಧರಾದರು, ಪೂರ್ಣಚಂದ್ರ ತೇಜಸ್ವಿ ಅಂತಕ್ಕಂಥದ್ದನ್ನು. ಓಕೆ, ಎ ಮ್ಯಾನ್ ಆಫ್, ನೋಡ್ರಿ, ಡಿವರ್ಸ್ ಟ್ಯಾಲೆಂಟ್ಸ್, ಈಸ್ ಪ್ರೊಫೆಷ್ನಲ್ ಲೈಫ್ ಸ್ಪ್ಯಾನ್ ವೇರಿಯಸ್ ಕ್ರಿಯೇಟಿವ್ ರೋಲ್ಸ್. ಬಹಳ ಒಂದು ಪಾತ್ರಗಳ ಮೇಲೆ ಇವರು ತಮ್ಮ ಹೆಸರನ್ನು ಪಡ್ಕೊಂಡ್ರು ಕ್ರಿಯೇಟಿವ್ ಮೈಂಡ್ನಿಂದ. ಇನ್ಕ್ಲೂಡಿಂಗ್ ದೋಸ್ ಆಫ್ ರೈಟರ್, ನಾವೆಲಿಸ್ಟ್, ಫೋಟೋಗ್ರಾಫರ್ ಆಗಿದ್ದರು, ನಾವೆಲಿಸ್ಟ್ ಕಾದಂಬರಿಕಾರರಾಗಿದ್ದರು, ಬರಹಗಾರರಾಗಿದ್ದರು, ಪೇಂಟರ್ ಆಗಿದ್ದರು. ಈಸ್ ಸೆಲೆಬ್ರೇಟೆಡ್ ಫಾರ್ ಈಸ್ ನೊಟೇಬಲ್ ಲಿಟ್ರರಿ ವರ್ಕ್ಸ್. ಇವ್ರು ಹೆಂಗೆ ಗೊತ್ತಾದರು ಅಂತಂದ್ರೆ ಸಾಹಿತ್ಯ ಒಂದು ಕೆಲಸ ಮಾಡೋದಕ್ಕೆ ಭಾಳಷ್ಟು ಜಗತ್ತಿಗೆ ಪರಿಚಯವಾದರು. ಸಚ್ ಆ್ಯಸ್ ಕರ್ವೋಲಾ, ಜುಗರಿ ಕ್ರಾಸ್ ಆ್ಯಂಡ್ ಚಿದಂಬರ ರಹಸ್ಯ ಅಂತಕ್ಕಂಥ ಕೃತಿಗಳನ್ನ ಬರೆದ್ರು ಅಂತ. ಎಲ್ಲವೂ ಕೂಡ ನಾವು ಈ ಸೆಲೆಬ್ರೇಟೆಡ್ ಅಂತ ಯಾಕೆ ತೊಗೋತೀವಿ ಅಂತಂದ್ರೆ ಇವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ತೊಗೊಂಡ್ರೆ ಎಲ್ಲವೂ ಕೂಡ ಸಿಂಪಲ್ ಪಾಸ್ಟ್ ಆಗಿದೆ. ಅವುಗಳನ್ನ ಸರಿಯಾಗಿ ನೋಡ್ಕೋಬೇಕು. ಈಸ್ ಅಂತ ಯಾವಾಗ ಬಳಸಿದ್ವಿ, ಕಾಮಗಳನ್ನ ಯಾವಾಗ ತೊಗೊಂಡಿವಿ ಅಂತಕ್ಕಂಥ ನೋಡಿಕೊಂಡು ಸರಿಯಾಗಿ ನೀವು ಅದನ್ನು ಬರೆದ್ರೆ ಸಾಕು. ಓಕೆ, ಬನ್ನಿ ಹಾಗಾದರೆ ಈಗ ನಾವು ಡೆವಲಪಿಂಗ್ ಸ್ಟೋರಿಯನ್ನು ಅದ್ಭುತವಾಗಿ ನಾವು ಬರೀಬೇಕಾಗತ್ತೆ. ಇಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಅಂತ ಬರೀಬೇಕು. ಒನ್ಸ್ ಅಪಾನ್ ಎ ಟೈಮ್ ಟು ಗೀಸ್ ಆ್ಯಂಡ್ ಟರ್ಟೈಸ್ ವೇರ್ ಗುಡ್ ಫ್ರೆಂಡ್ಸ್ ಅಂತಕ್ಕಂಥ ನಾವಿಲ್ಲಿ ನೋಡಬಹುದು. ಓಕೆ, ಇಬ್ಬರು ಸ್ನೇಹಿತರಿದ್ದು ದೇ ಡಿಸೈಡೆಡ್ ಟು ಮೈಗ್ರೇಟ್ ಫಾರ್ ಫುಡ್ ಆ್ಯಂಡ್ ವಾಟರ್. ಆಹಾರವನ್ನು ನೀರವನ್ನು ಹುಡ್ಕೋದು ಹೊಂಟು. ಗೀಸ್ ವುಡ್ ಫ್ಲೈ ಬಟ್ ಟರ್ಟೈಸ್ ಕಾಂಟ್. ಅದು ಹಾರಿತು, ಇದು ಹಾರ್ಲಕ್ಕಾಗಲಿಲ್ಲ. ಓಕೆ, ಟರ್ಟೈಸ್ ಅಂದರೆ ಏನು, ಆಮೆ. ಸೊ ದ್ಯಾಟ್ ನೋಡ್ರಿ, ಡಿವೈಸ್ ಅವೇ. They told tortoise to hold stick and they would hold it by their beaks. ಆಮೇಲೆ ಏನಾಯ್ತಂದ್ರೆ ದೇ ಇನ್ಫಾರ್ಮ್ ಟರ್ಟಾಯ್ಸ್ ನಾಟ್ ಟು ಸ್ಪೀಕ್. ಅದು ಹೇಳಿತ್ತದು, ನೀನು ಮಾತಾಡೋಕ್ಕೆ ಹೋಗಬೇಡ, ಸ್ಟಿಕ್ಕನ್ನು ಬಾಯಾಗ ಕೊಡ್ತೀನಿ, ಮಾತಾಡೋಕ್ಕೆ ಹೋಗಬೇಡ ಅಂತ ಹೇಳಿತ್ತದು. ಟು ಹೋಲ್ಡ್ ದ ಮಿಡಲ್ ಆಫ್ ದ ಸ್ಟಿಕ್, ಮಧ್ಯದಲ್ಲಿ ಹಿಡಿ ನೀನು ಸ್ಟಿಕ್ಕನ್ನು ಅಂತ ಹೇಳಿತ್ತು. ದೇ ಸ್ಟಾರ್ಟೆಡ್ ಟು ಫ್ಲೈ, ಹಾರು. ಚಿಲ್ಡ್ರನ್ ಸಾ ದಿಸ್, ಮಕ್ಕಳು ಅದನ್ನೆಲ್ಲ ನೋಡಿದ್ವು. ಕ್ಲ್ಯಾಪ್ ಹ್ಯಾಪಿಲಿ, ನೋಡಲಿ ಆಮೆ ಹೆಂಗೆ ಹೊಂಟತಿ ಅಂತೇಳಿ ಚಪ್ಪಾಳೆ ಬಡಿದ್ಬಿಟ್ರು. ದ ಟರ್ಟಾಯ್ಸ್ ಬಿಕಮ್ ಎಂಗ್ರಿ, ಆಮೇಲೆ ಸಿಟ್ಟು ಬಂದುಬಿಡ್ತು. ಆ್ಯಂಡ್ ಬಸ್ಟ್ ಔಟ್ ಆ್ಯಂಡ್ ಫೆಲ್ ಆನ್ ದ ರಾಕ್ ಡೈಡ್. ಅದಕ್ಕೆ ಏನು ಮಾಡ್ತಂದ್ರೆ ಅದು ಸಿಟ್ಟು ಬಂದದಕ್ಕೆ ಏನೋ ಒದರಕ್ಕೆ ಹೋಗಿ ಬಾಯಿ ತೆರೆದು ಬಿಡ್ತು, ತೆಳಗೆ ಬಿತ್ತು. ಇದರ ಆನ್ಸರ್ ಏನಂತಂದ್ರೆ, ಇದ್ರ ಮಾರಲ್ ಏನು ಅಂತಂದ್ರೆ, ಸೈಲೆನ್ಸ್ ಈಸ್ ಎ ಫೆನ್ಸ್ ಅರೌಂಡ್ ವಿಸ್ಡಮ್. ಒಂದೊಂದು ಸಲ ಶಾಂತತೆ ನಮ್ಮ ಜಾಣ್ಮೆ ಅಂತ ನಾವಿಲ್ಲಿ ಹೇಳಬಹುದು. ಓಕೆ, ಬನ್ನಿ ಮಕ್ಕಳ, ಹಾಗಾದರೆ ಇಲ್ಲಿ ಸರ್ಕಸ್ಸಿನ ಒಂದು ಚಿತ್ರವಿದೆ. ಈ ಸರ್ಕಸ್ನ ಏನು ಮಾಡಾಕತ್ತಾರ ಅನ್ನೋದನ್ನು ಒಂದು ಸ್ವಲ್ಪ ನಿಮಗೆ ವಿವರಣೆ ಮಾಡಿದ್ದೀವಿ. ಬರ್ರಿ, ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಪಿಕ್ಚರ್ ಅಂತ ನಾವು ಮೊದಲು ಹಾಕಬೇಕು. ದಿಸ್ ಪಿಕ್ಚರ್ ಆಫ್ ದ ಸರ್ಕಸ್, ಸಮ್ ಎನಿಮಲ್ಸ್ ಆರ್ ಆನ್ ದ ಗ್ರೌಂಡ್,
ದೇ ಆರ್ ಶೋವಿಂಗ್ ಸಮ್ ಅಟ್ರಾಕ್ಟಿವ್ ಸ್ಕಿಲ್ಸ್. ತಮ್ಮದೇ ಆಗಿರ್ತಕ್ಕಂಥ ಕೌಶಲ್ಯವನ್ನು ತೋರಿಸ್ಕೊಳತ್ತವ. ಕ್ಲೌಡ್ಸ್ ಆರ್ ಟೇಲಿಂಗ್ ಆಫ್ ದ ಪೀಪಲ್. ಸಮ್ ಪೀಪಲ್ ಆರ್ ಸಿಟ್ಟಿಂಗ್ ಅರೌಂಡ್ ದ ಗ್ರೌಂಡ್. ದೇ ಆರ್ ವಾಚಿಂಗ್ ದ ಇವೆಂಟ್ಸ್. ಇಟ್ ಈಸ್ ಬ್ರೆತ್ ಟಾಕಿಂಗ್ ಆ್ಯಕ್ಟಿವಿಟಿ. ಇದು ಬಹಳಷ್ಟು ಏನಪ್ಪ ಅಂದ್ರೆ ಉಸಿರಿನಿಂದ ಮಾತಾಡ್ತಕ್ಕಂಥ ಒಂದು ಚಟುವಟಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ಅದ್ಭುತವಾಗಿರ್ತಕ್ಕಂಥದ್ದು. ಇವುಗಳನ್ನ ಬರಿಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ಬನ್ನಿ ಮಕ್ಕಳೇ ನೋಡೋಣ. ಇನ್ನು ನೀವೇನು ಮಾಡಿರಿ ಅಂತಂದರೆ ಇಲ್ಲಿ ನಿಮ್ಗೆ ಗೊತ್ತಿದೆ ಬಹಳ ಉತ್ತಮವಾಗಿರ್ತಕ್ಕಂಥ ಪೋಯಮ್ಗಳು ಕ್ವಾಲಿಟಿ ಆಫ್ ಮರ್ಸಿಯನ್ನು ನೀವು ಬಾಯ್ಪಟ್ಟು ಮಾಡಿರ್ತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಇಲ್ಲಿ ಪ್ಯಾರಾಗ್ರಾಫ್ನಲ್ಲಿ ನಿಮ್ಗೆ ಗೊತ್ತಿದೆ ಪ್ಯಾರಾಗ್ರಾಫನ್ನು ಬರಿತೀರಿ ಅಂತ. ಪ್ಯಾರಾಗ್ರಾಫ್ನ ಟೆಕ್ನಿಕ್ ಏನಂತಂದ್ರೆ ಈ ವರ್ಡ್ ಮಿಸ್ಟರ್ ರಾಮಕೃಷ್ಣನಾಥ್ ಬಂತಂದ್ರೆ ಅಲ್ಲೆಲ್ಲಿ ಫುಲ್ ಪಾಯಿಂಟ್ ಇದೆಯೋ ಅದ್ರ ಮುಂದಿನ ಫುಲ್ ಪಾಯಿಂಟ ಹಿಂದಿನ ಫುಲ್ ಪಾಯಿಂಟ್ ನೋಡ್ಕೊಂಡು ಅದ್ರ ಪೂರ್ತಿ ಲೈನ್ ಬರೆದ್ರೆ ಸಾಕು ಅಂತ. ಇಷ್ಟನ್ನು ನೀವು ಬರೆದ್ರೆ ಸಾಕು. ಇದ್ರ ಟೆಕ್ನಿಕ್ ಇಷ್ಟೇ. ಇನ್ನು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಸಮ್ರಿಯನ್ನು ಸರಿಯಾಗಿ ನೋಡ್ಕೊಡ್ರಿ. ಅದ್ರ ಬಗ್ಗೆ ಚೆನ್ನಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರು ಅದನ್ನು ಮನನ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ನೆಕ್ಸ್ಟು ದ ಇಂಟರ್ನೆಟ್ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಅವುಗಳನ್ನು ಕೂಡ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದರ ಕನ್ಕ್ಲೂಷನ್ನು ಕೂಡ ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಡ್ರಿ. ಇನ್ನು ಏರ್ ಪೊಲ್ಯೂಷನ್ ಅಂತಕ್ಕಂಥದ್ದು ಕೂಡ ನೋಡಿರಿ, ಅದರ ಇಂಟ್ರೊಡಕ್ಷನ್ ನೋಡ್ಕೊಡ್ರಿ. ಅದನ್ನು ಕೂಡ ಏನಪ್ಪ ಅಂದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡಿಕೊಡ್ರಿ, ಮೇಲಿಂದ ಮೇಲೆ ನೋಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದರ ಕನ್ಕ್ಲೂಷನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ, ಅದನ್ನು ಕೂಡ ಸರಿಯಾಗಿ ನೋಡ್ಕೊಡ್ರಿ. ಇನ್ನು ನಿಮಗೆ ಒಂದು ಲೆಟರ್ ಮಾಡೆಲ್ ಕೊಡಬೇಕು ಅಂತಂದ್ರೆ ಲೆಟರ್ ಹೀಗೆ ಬಿಡಿಸ್ಬೋದು ಅಂತ ನಾನು ಹೇಳ್ಬೋದು. ಇಲ್ಲಿ ನೋಡಿರಿ, ಪದ್ಮನಾಭ 32 ಕೊಟೇರ 5th ಕ್ರಾಸ್ 3rd ಮೇನ್ ಕುವೆಂಪು ನಗರ ಮೈಸೂರು ಅಂತ ನೀವು ಪ್ರಾಮಡರ್ಸ್ನ ಹಾಕ್ಬೋದು. ಕೆಳಗಡೆ ಡೇಟನ್ನು ಹಾಕ್ರಿ 25 ಫೆಬ್ರವರಿ 2026 ಅಂತೇಳಿ. ಡಿಯರ್ ಫ್ರೆಂಡ್, ಸ್ನೇಹಿತನಿಗೆ ಬರೆದಿರ್ತಕ್ಕಂಥ ಒಂದು ಪತ್ರ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆನಾ. ಐ ಆಮ್ ವೆರಿ ಫೈನ್ ವಿತ್ ಮೈ ಸ್ಟಡಿ ಆ್ಯಂಡ್ ಹೆಲ್ತ್. ನಾನು ಆರೋಗ್ಯದೊಂದಿಗೆ ಅಭ್ಯಾಸದೊಂದಿಗೆ ಚೆನ್ನಾಗಿದ್ದೀನಿ. ಐ ಹೋಪ್ ಯು ಆರ್ ಆಲ್ಸೋ ವೆರಿ ಫೈನ್ ವಿತ್ ಯುವರ್. ನೋಡಿರಿ ಚಂದ ಹೇಳ್ತಾನೆ. ಇಟ್ ಹ್ಯಾಸ್ ಕ್ವಿಟ್ ವೈಲ್ ಸೈಲೆನ್ಸ್. ನೋಡಿರಿ, ವಿ ಲಾಸ್ಟ್ ಮೆಟ್. ನಾವು ಲಾಸ್ಟ್ ಭೇಟಿಯಾಗಿದ್ದೀವಿ. ಐ ಟ್ರೂಲಿ ಮಿಸ್. ಆವಾಗ ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಈಗ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಕೊನೆಯದಾಗಿ ಭೇಟಿಯಾಗಿದ್ದೀವಿ, ಈಗ ಮಿಸ್ ಮಾಡ್ಕೊಳ್ತಿದ್ವಿ. ದ ಫನ್ ಟೈಮ್ಸ್ ವಿ ಯೂಸ್ಡ್. ನಾವು ಎಷ್ಟು ಹಾಸ್ಯದ ಟೈಮ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀವಿ ಟುಗೆದರ್ ಇಬ್ಬರು ಕೂಡಿ ಅಂತ. ಮೈಸೂರು ಈಸ್ ಬ್ಯೂಟಿಫುಲ್ ಡ್ಯೂರಿಂಗ್ ದಿಸ್ ಟೈಮ್ ಆಫ್ ಇಯರ್. ಈಗ ಮೈಸೂರು ಅಂತೂ ಭಾಳ ಚೆನ್ನಾಗ್ಯದ. ದ ವೆದರ್ ಈಸ್ ಪ್ಲೀಸೆಂಟ್. ಸೊ ವಾತಾವರಣ ಭಾಳ ಚೆನ್ನಾಗದ. ದೇರ್ ಆರ್ ಮೆನಿ ಪ್ಲೇಸಸ್ ವಿ ಕ್ಯಾನ್ ವಿಸಿಟ್ ಟುಗೆದರ್. ನಾವಿಬ್ಬರು ಕೂಡಿ ಚೆನ್ನಾಗಿ ಪ್ಲೇಸ್ಗಳನ್ನ ನೋಡಿದ್ದೀವಲ್ವಾ. ಲೈಕ್ ದ ಮೈಸೂರು ಪ್ಯಾಲೇಸ್, ಚಾಮುಂಡಿ ಹಿಲ್ಸ್, ಬೃಂದಾವನ ಗಾರ್ಡನ್ ಆ್ಯಂಡ್ ಜೂ. ಐ ಆಮ್ ವೇಟಿಂಗ್ ಫಾರ್ ಯು. ಎಲ್ಲ ನೋಡ್ಲಿಕ್ಕೆ ನಾನು ಮತ್ತೆ ವೇಟ್ ಮಾಡಕತ್ತೀನಿ. ಸೇ ಮೈ ಸಲ್ಯೂಟೇಷನ್ಸ್ ಟು ಮದರ್, ಬ್ರದರ್, ಸಿಸ್ಟರ್. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುವಂಥ. ಯು ಆರ್ ಲವ್ಲಿ ಪದ್ಮನಾಭ ಅಂತ ಯಾರಿಗೆ ಬರೆದಿರ್ತೀರ ಅದರ ಅಡ್ರೆಸ್ಸನ್ನು ಕರೆಕ್ಟಾಗಿ ಹಾಕಿದ್ರೆ ಸಾಕು. ಇಷ್ಟನ್ನು ಪರ್ಸನಲ್ ಲೆಟರ್ ಬರೀರಿ. ಇಲ್ಲಿಗೇನಪ್ಪ ಅಂತಂದ್ರೆ ಸರಿಯಾಗಿ ನೋಡ್ಕೊಡ್ರಿ. ಮೇಲಿಂದ ಮೇಲೆ ಪದೇ ಪದೇ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಕೀ ಆನ್ಸರ್ಗಳನ್ನ ಸಂಪೂರ್ಣವಾಗಿ ವಿವರ ಸಹಿತ ಕೊಟ್ಟಿದ್ದೀನಿ ಮಕ್ಕಳೇ. ಸರಿಯಾಗಿ ನೋಡ್ಕೊಡ್ರಿ. ಇನ್ವಲ್ಕು ಕೂಡ ಭಾಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಆಮೇಲೆ ಈ ದಿನ ನಿಮಗೆ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.